ಎಲ್ಲ ಕಡೆ ಬಾಂಬ್ ಫಿಕ್ಸ್ ಮಾಡ್ರು. ಬ್ಲಾಸ್ಟ್ ಆದ್ರೆ ಬಿಲ್ಡಿಂಗ್ ಮಣ್ಣಾಕ್ ಬಿಡ್ಬೇಕು. ತೆಗಿರೋ ಕೊಕ್ಕೆನ ತಗತೋಂ ತಕತರಿ ಗಿಟತೋಂ ತಕತರಿ ತಗತೋಂ ತಕತರಿ ಗಿಟತೋಂ ತಕತರಿ ಗಿಟ ಗಿಟ ತಗತೋಂ. ಮೇಡಮ್ ಜಿ, ನೀವು ಆ ಮನೆಗೆ ಹೋಗಿ ಬಂದಮೇಲೆ ತುಂಬ ಡಿಸ್ಟರ್ಬ್ ಆಗಿದ್ದೀರಾ. ಅಲ್ಲೇನಾದರೂ ಬೇಜಾರಾಯ್ತಾ ಮೇಡಮ್ ಜಿ? ಪ್ಲೀಸ್, ತಲೆ ನೋವ್ತಿದೆ. ಮುಂದೆ ಕಾಫಿ ಶಾಪ್ ಇದೆ, ನಿಲ್ಸಿ. ಓಕೆ ಮೇಡಮ್ ಜಿ. ಏನಾಯ್ತು ಇವ್ರಿಗೆ? ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಾನಿದ್ರೆ ನಮ್ಮ ಮನೆಗೆ ಹೋಗಿ ಬಂದ್ಮೇಲೆ ಇವ್ರು ಅಪ್ಸೆಟ್ ಆಗಿದಾರಲ್ಲ. ಇಷ್ಟು ದಿನ ನಮ್ಮ ಅಥರ್ವನ್ ವಿಚಾರ ಬರೀ ಮನೆಯವ್ರಿಗೆ ಮಾತ್ರ ಗೊತ್ತಿತ್ತು. ಈಗ ಭೈರವಿಗೂ ಗೊತ್ತಾಗೋ ಹಾಗಾಯ್ತು. ಅವಳ ಯೋಚನೆಗಳೇ ವಿಚಿತ್ರ ಅಮ್ಮ. ಅದೇನು ಅಂತ ಅರ್ಥ ಆಗೋ ಅಷ್ಟರಲ್ಲಿ ಅವಳು ಅನ್ಕೊಂಡಿದ್ದನ್ನ ಮಾಡಿ ಮುಗಿಸ್ಬಿಟ್ಟಿರ್ತಾಳೆ. ಮೀನಿನ ಹೆಜ್ಜೆ ಬೇಕಾದ್ರೂ ಕಂಡು ಹಿಡಿಬೋದು, ಆದ್ರೆ ಈ ಭೈರವಿ ಹೆಜ್ಜೆಗಳನ್ನ ಕಂಡು ಹಿಡಿಯೋಕೆ ಆಗ್ತಾ ಇಲ್ಲ. ಇಷ್ಟು ದಿನ ಪ್ರೊಫೆಷನಲ್ ವಿಷಯಗಳಿಗೆ ಅಡ್ಡಗಾಲ್ ಹಾಕ್ತಿದ್ಲು, ಈಗ ಪರ್ಸನಲ್ ವಿಷಯಕ್ಕೂ ಇನ್ವಾಲ್ವ್ ಆಗ್ತಾ ಇದ್ದಾಳೆ. ಅವತ್ತೇ ಹೇಳ್ದೆ ಅವಳನ್ನ ದೂರ ಇಡು ಅಂತ. ನೀನೆಲ್ಲ ನನ್ನ ಮಾತು ಕೇಳ್ತೀಯ? ನಾನೇನು ಅವಳನ್ನ ರೆಡ್ ಕಾರ್ಪೆಟ್ ಹಾಕಿ ಇನ್ವೈಟ್ ಮಾಡಿದ್ನಮ್ಮ. ಈಶಾನಿ ತಾನೇ ಕರ್ಕೊಂಡು ಬಂದಿದ್ದು. ಇವಳೊಬ್ಳು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಏನೂ ಗೊತ್ತಾಗಲ್ಲ. ಈಶಾನಿ, ಈಶಾನಿ. ಹಾ ಅಜ್ಜಿ. ಏನಜ್ಜಿ? ನೋಡೆ, ಇವತ್ತೇ ಕೊನೆ. ಇನ್ಮುಂದೆ ನೀನು ಆ ಭೈರವಿ ಸಹವಾಸನ ಮಾಡಬಾರ್ದು, ಅರ್ಥ ಆಯ್ತಾ? ಯಾಕೆ ಹೀಗೆ ಹೇಳ್ತಿದ್ದೀರಾ ಅಜ್ಜಿ? ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್. ಇಂಡಿಯಾಗ್ ಬಂದು ಇನ್ನೂ 15 ದಿನ ಆಗಿಲ್ಲ. ಅದ್ಯಾವ ಸೀಮೆ ಬೆಸ್ಟ್ ಫ್ರೆಂಡೇ ಅವಳು ನಿನ್ಗೆ? ಅಜ್ಜಿ, ದಿಸ್ ಇಸ್ ಟೂ ಮಚ್. ಅತ್ತೆ, ನೀವಾದ್ರೂ ಹೇಳಿ, ನಾವಿಬ್ರು ಫ್ರೆಂಡ್ಸ್ ಆದ್ರೆ ಏನ್ ಪ್ರಾಬ್ಲಮ್? ನೀ ಅವಳ ಹತ್ರ ಏನ್ ಮಾತಾಡ್ತೀಯ? ನನ್ನ ಹತ್ರ ಮಾತಾಡು. ಇನ್ಮುಂದೆ ಭೈರವಿ ಈ ಮನೆ ಹೊಸಿಲ್ ತುಳಿಬಾರ್ದು, ಅಷ್ಟೇ. ಅಜ್ಜಿ. ಇಶಾನಿ, ಅಜ್ಜಿ ಹೇಳ್ತಿರೋದನ್ನ ಅರ್ಥ ಮಾಡ್ಕೊ. ಅವಳ ಫ್ರೆಂಡ್ಶಿಪ್ ನಮಗ್ ಬೇಡ, ಅದ್ರ ನೆಸೆಸಿಟಿ ನಮಗಿಲ್ಲ. ಯಾಕತ್ತೆ? ವಿ ಬೋತ್ ಆರ್ ಸೇಮ್ ಏಜ್, ಸೇಮ್ ಮೆಂಟಾಲಿಟಿ, ಸ್ಟೇಟಸ್ ಕೂಡ ಮ್ಯಾಚ್ ಆಗುತ್ತಲ್ಲ. ಉಪದೇಶ ಬೇಡ ಈಶಾನಿ. ದಿಕ್ಕು ದೆಸೆ ಇಲ್ಲ, ಯಾರು ಏನು ಅಂತ ಗೊತ್ತಿಲ್ಲ, ಯಾವಾಗ್ಲೂ ಫ್ರೆಂಡು ಫ್ರೆಂಡು ಅಂತೀಯ. ಅವಳಿಂದ ನಮ್ಗೆ ಎಷ್ಟು ಇರಿಟೇಟ್ ಆಗಿದೆ ಅಂತ ಗೊತ್ತಿದ್ಯಾ? ಮೊದ್ಲು ದೇವಸ್ಥಾನದಲ್ಲಿ ಸಿಕ್ಕಿದ್ಲು, ಅಲ್ಲಿ ದುರಹಂಕಾರ ತೋರ್ಸಿದ್ಲು. ಆಮೇಲೆ ನಮ್ ವಸುಂಧರ ಬಿಸ್ನೆಸ್ ಅಲ್ಲಿ ಪದೇ ಪದೇ ಅಡ್ಗಾಲ್ ಹಾಕ್ತಾ ಇದ್ದಾಳೆ. ಅದ್ರಿಂದ ನಮ್ ವಸುಂಧರಿಗೆ ಎಷ್ಟು ಅವಮಾನ ಆಗಿದೆ ಅಂತ ಗೊತ್ತಾ ನಿಂಗೆ? ಅಜ್ಜಿ, ಬಿಸ್ನೆಸ್ ಬೇರೆ, ಫ್ರೆಂಡ್ಶಿಪ್ ಬೇರೆ. ಅದಕ್ಕೂ ಇದಕ್ಕೂ ಲಿಂಕ್ ಮಾಡಬೇಡಿ. ಇಲ್ಲ ಇಶಾನಿ, ನನಗೂ ಯಾಕೋ ಇದು ಸರಿ ಕಾಣ್ತಾ ಇಲ್ಲ. ನೀನೇ ಯೋಚನೆ ಮಾಡು. ನನಗೆ ಇನ್ಸಲ್ಟ್ ಮಾಡ್ದವಳನ್ನ ನೀನ್ ಮನೆಗೆ ಕರ್ಕೊಂಡು ಬಂದ್ರೆ ನನಗೆ ಹೇಗಾಗ್ಬೇಡ. ಅವಳು ನಿನ್ ಫ್ರೆಂಡ್ಶಿಪ್ ಮಾಡ್ಕೊಂಡು ಆ ಫ್ರೆಂಡ್ಶಿಪ್ ನೆಪದಲ್ಲಿ ಪದೇ ಪದೇ ಮನೆಗೆ ಬರೋದು ನಮ್ಮಿಬ್ರಿಗೂ ಇಷ್ಟ ಇಲ್ಲ. ಅವಳು ನನ್ನ ಕಣ್ಮುಂದೆ ಬಂದ್ರೇನೆ ನನಗೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಅಂಥದ್ರಲ್ಲಿ ನೀನು ಅವಳನ್ನ ಎಂಗೇಜ್ಮೆಂಟ್ಗೆ ಇನ್ವೈಟ್ ಮಾಡೋದು, ಮನೆಗೆ ಕರ್ಕೊಂಬಂದು ಅತಿಥಿ ಸತ್ಕಾರ ಮಾಡೋದು, ಇದೆಲ್ಲ ಬೇಕಾ? ನನ್ನ ಮೇಲೆ ನಿನಗೆ ಗೌರವ ಇದೆ ಅಂತಾದ್ರೆ ಅವಳು ಫ್ರೆಂಡ್ಶಿಪ್ ಮಾಡಬೇಡ, ಬಿಟ್ಬಿಡು ಅಷ್ಟೇ. ಅತ್ತೆ, ನೀವು ಹೀಗೆ ಮಾತಾಡ್ತಿದ್ದೀರಲ್ಲ ಅತ್ತೆ. ಯು ನೋ, ಶಿ ಇಸ್ ಲೈಕ್ ಮೈ ಮೆಂಟರ್. ನನ್ನ ವಿರಾಟ್ನ ಒಂದ್ ಮಾಡೋದಿಕ್ಕೆ ಎಷ್ಟು ಇನ್ಪುಟ್ಸ್ ಕೊಟ್ಟಿದ್ದಾಳೆ ಗೊತ್ತಾ? ಇವಾಗ ನೋಡಿದ್ರೆ ಫ್ರೆಂಡ್ಶಿಪ್ಪೇ ಮಾಡಬೇಡ ಅಂತ ಹೇಳ್ತಿದ್ದೀರಾ. ನಿನಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ವೇನೆ? ನೀವು ಸುಮ್ಮನೆ ಇರಿ ಅಜ್ಜಿ. ಅತ್ತೆ, ನೀವೇ ಯೋಚನೆ ಮಾಡಿ. ನಿಮ್ ಬಿಸ್ನೆಸ್ಗೆ ಈ ಫ್ರೆಂಡ್ಶಿಪ್ ಇದ್ರೆ ನಿಮ್ಗೆ ಒಳ್ಳೇದಲ್ವಾ? ಸಿಲ್ಲಿ ರೀಸನ್ ಇಟ್ಕೊಂಡು ಹೀಗೆಲ್ಲ ಮಾತಾಡ್ಬೇಡಿ. ದಿ ಗ್ರೇಟ್ ವಸುಂಧರಾ ಅವ್ರಿಗೆ ಇದೆಲ್ಲ ಮ್ಯಾಚ್ ಆಗಲ್ಲ. ಇಶಾನಿ, ಕಾಂಪಿಟೇಟರ್ಸ್ ಹತ್ರ ನೋ ಫ್ರೆಂಡ್ಶಿಪ್, ನೋ ರಿಲೇಶನ್ಶಿಪ್.
ಇವೆರಡೂ ಇದ್ರೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಬೇಕಾದ್ರೆ ದಿನ ಮನೆ ಕರೆದು ಹೋಳಿಗೆ ಮಾಡಿ ಹಬ್ಬ ಮಾಡ್ಬೋದು ಅಷ್ಟೇ. ವಾಟ್ ಎವರ್ ಇಟ್ ಇಸ್ ಅತ್ತೆ, ನಿಮ್ಮಿಬ್ರು ಮಧ್ಯೆ ಪ್ರಾಬ್ಲಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು, ಬಟ್ ನಮ್ಮಿಬ್ರಲ್ಲಿ ಆತರ ಇಲ್ಲ. ವಿ ರೆಸ್ಪೆಕ್ಟ್ ಈಚ್ ಅದರ್. ಅವಳು ಸಹವಾಸ ಮಾಡಿದ್ರೆ ಹಾಳಾಗೋಗ್ತೀಯ ಕಣೆ, ಅರ್ಥ ಮಾಡ್ಕೋ. ಅಮ್ಮ ಸರಿ, ನಿನ್ ಫ್ರೆಂಡ್ಶಿಪ್ನ ಮನೆಯಿಂದ ಹೊರಗಡೆ ಇಟ್ಕೋ, ನಾಟ್ ಇನ್ಸೈಡ್ ದ ಹೌಸ್. ಸಾಧ್ಯ ಆದ್ರೆ ಅವಳ ಫ್ರೆಂಡ್ಶಿಪ್ಪೇ ನಮಗೆ ಬೇಡ. ದ್ಯಾಟ್ಸ್ ಇಟ್. ಡಾಕ್ಟ್ರ್ ಯಾಕೆ ಮನೆಗೆ ಬಂದಿದ್ರು? ಅಥರ್ವ ಭವಾನಿ ಭವಾನಿ ಅಂತ ಯಾಕೆ ಹೋಗ್ತಿದ್ದ? ಅಂದ್ರೆ ಅಥರ್ವಂಗೆ ಏನಾದ್ರೂ ಸಮಸ್ಯೆ ಆಗಿದ್ಯಾ? ಮೆಂಟಲಿ ಏನಾದ್ರೂ? ನೋನು, ಅಥರ್ವಂಗೆ ಏನೂ ಆಗಿರಲ್ಲ. ಕಾಫಿ ಪ್ಲೀಸ್. ಥ್ಯಾಂಕ್ ಯು. ನೀವೇನಿಲ್ಲಿ? ಇಲ್ಲೇ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದಿದ್ದೆ. ಕೆಲಸ ಮುಗೀತು, ಕಾಫಿ ನೆನಪಾಯ್ತು. ಕಾಫಿ ಕುಡಿಯೋಣ ಅಂತ ಬಂದಾಗ ನಿಮ್ಮನ್ನ ನಾನು ನೋಡಿದೆ. ನೀವೇನೋ ತಲೆ ಬಿಸಿಲಿದ್ದೀರಾ ಅಂತ ಅನಿಸ್ತು, ಅದಕ್ಕೆ ನಿಮ್ಗೂ ಒಂದು ಕಪ್ ಕಾಫಿ ತಗೊಂಡ್ ಬಂದೆ. ನನಗ್ ತಲೆನೋವು ಅಂತ ನಿಮಗ್ ಹೇಗೆ ಗೊತ್ತಾಯ್ತು? ನೀವೇ ಹೇಳಿದ್ರಲ್ಲ. ನಾನ್ ಹೇಳಿದ್ನಾ? ಯಾವಾಗ? ನೀವು ಹೀಗೆ ಕೂತಿದ್ರಲ್ಲ, ಯಾರಿಗಾದ್ರೂ ಗೊತ್ತಾಗತ್ತೆ ನಿಮಗೆ ತಲೆ ನೋಯ್ತಾ ಇದೆ ಅಂತ. ಓ ಹಾಗೆ. ಓಕೆ, ಥ್ಯಾಂಕ್ಸ್. ಪ್ಲೀಸ್ ಹ್ಯಾವ್ ಇಟ್. ಯಾ. ಈಗ ಸ್ವಲ್ಪ ಆರಾಮ್ ಅನ್ನಿಸ್ತಿದೆ. ನಾನೇ ನನ್ನ ಕೈಯಾರೆ ತಂದಿರೋದಲ್ವಾ? ಅಂದ್ಹಾಗೆ ನಮ್ಮನೆಗೆ ಹೋಗಿ ಬಂದ್ಮೇಲೆ ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆಗಿದ್ದೀರಾ? ಅಲ್ಲ, ನಿಮ್ ಮನೆಗೆ ನಾನ್ ಬಂದಿದ್ದೆ ಅಂತ ನಿಮಗೆ ಹೇಗೆ ಗೊತ್ತು? ಸಿಂಪಲ್, ಮನೆಯಿಂದ ಕಾಲ್ ಬಂದಿತ್ತು ನೀವು ಮನೆಗೆ ಬಂದಿದ್ದೀರಾ ಅಂತ. ಬಟ್ ಐ ಆಮ್ ಸೋ ಅನ್ಲಕ್ಕಿ, ನೀವು ಬಂದಾಗ ನಾನು ಮನೇಲಿರಲಿಲ್ಲ. ಓ ಹಾಗೆ. ವಿರಾಟ್, ನಿಮ್ ಮನೇಲಿ ಭವಾನಿ ಅಂದ್ರೆ ಯಾರು? ಆ ಹೆಸರು ನಿಮ್ಗೆ ಗೊತ್ತಾಯ್ತು? ಅದು ನಾನು ನಿಮ್ಮ ಮನೇಲಿದ್ದಾಗ ಯಾರೋ ಮೇಲಿಂದ ಭವಾನಿ ಭವಾನಿ ಅಂತ ಕೂಗ್ತಾ ಇದ್ರು. ಅದೇ ಟೈಮಿಗೆ ಡಾಕ್ಟರು ಬಂದ್ರು. ಈ ಭವಾನಿ ಅಂದ್ರೆ ಯಾರು? ಕೂಗ್ತಾ ಇದ್ದಿದ್ಯಾರು? ನಮ್ಮಣ್ಣ ಅಥರ್ವ. ಅಥರ್ವ, ಹೇ ಭವಾನಿ. ಅಥರ್ವ, ತಿಂಡಿ ನಿನ್ಗಿಷ್ಟ ಆಗಿರೋ ತಿಂಡಿನೇ ತಂದಿದ್ದೀನಿ. ತಿಂಡಿ ತಿಂದು ಫ್ರೆಶ್ ಅಪ್ ಆಗು, ಆಮೇಲೆ ನಿನ್ಗೇನೋ ತೋರಿಸ್ತೀನಿ. ಸರಿ ಸರಿ, ಬಾ ನೀನ್ ಕೂತ್ಕೋ, ಇಬ್ರು ಮಾತಾಡೋಣ. ಅಥರ್ವ, ನಾನ್ ಭವಾನಿ ಅಲ್ಲ, ಇಶಾನಿ. ನೀನ್ ಸುಳ್ಳು ಹೇಳ್ತಿದ್ಯಾ? ನನಗೆ ಗೊತ್ತು ನೀನ್ ನನ್ ಭವಾನಿನೇ. ಅರೆ ಅಥರ್ವ, ಏನ್ ಹೀಗೆ ಹೇಳ್ತಿದ್ಯಾ? ಕರೆಕ್ಟಾಗಿ ನೋಡು ನನ್ನ. ನಾನು ಭವಾನಿ ಅಲ್ಲ, ಇಶಾನಿ. ಇಲ್ಲ ಇಲ್ಲ, ನೀನ್ ನನ್ ಭವಾನಿನೇ. ನಾನ್ ತುಂಬಾ ಇಷ್ಟಪಡೋ ಭವಾನಿನೇ. ಯಾಕೆ ಹೀಗೆ ನನ್ ಭವಾನಿ ಅಲ್ಲ ಅಂತ ಹೇಳ್ತಿದ್ಯಾ? ನನ್ ಮೇಲೆ ನಿನಗೆ ಬೇಜಾರಾಗಿದ್ಯಾ? ಆಟ